ಯಡಿಯೂರಪ್ಪ ಬಂಧನಕ್ಕೆ ಒಳಗಿಂದೊಳಗೆ ಸಿದ್ಧತೆ ನಡೀತಾ ಇದೆಯಾ ಅನ್ನೋದು ಪ್ರಶ್ನೆ. 3 ತಿಂಗಳ ಹಿಂದೆ ದಾಖಲಾದ ಕೇಸ್ನಲ್ಲಿ ಬಂಧನಕ್ಕೆ ಪ್ಲಾನ್. ಯಡಿಯೂರಪ್ಪಗೆ ಸಂಕಷ್ಟ ತರುತ್ತಾ ಪೋಕ್ಸೋ ಪ್ರಕರಣ. ಸಿಐಡಿ ಅಧಿಕಾರಿಗಳಿಂದ ಬಿಎಸ್ವೈ ಬಂಧನಕ್ಕೆ ತಯಾರಿ ನಡೆದಿದೆಯಾ? ಎಲೆಕ್ಷನ್ ಮುಗಿಯೋವರೆಗೂ ಕಾದು ಈಗ ಬಂಧನಕ್ಕೆ ಸಿದ್ಧತೆ. ದೆಹಲಿ ಕಾಂಗ್ರೆಸ್ ಮುಖಂಡರಿಂದ ಸರ್ಕಾರದ ಮೇಲೆ ತೀವ್ರ ಒತ್ತಡ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಬಿಎಸ್ವೈ ವಿರುದ್ಧ ಜಾಮೀನು ರಹಿತ ವಾರೆಂಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಪೋಕ್ಸೋ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಸಿಐಡಿ ಅಧಿಕಾರಿಗಳು ಅರ್ಜಿ ಸಲ್ಲಿಸಿದ್ದಾರೆ. ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಎನ್ಬಿಡಬ್ಲ್ಯೂ ಜಾರಿಗೆ ಮನವಿ ಮಾಡಿದ್ದಾರೆ. ಜೂನ್ 11ರಂದು ಸಿಆರ್ಪಿಸಿ 41A ಅಡಿಯಲ್ಲಿ ನೋಟಿಸ್ ನೀಡಿತ್ತು ಸಿಐಡಿ. ನಿನ್ನೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದ ಅಧಿಕಾರಿಗಳ ತಂಡ ಕೇವಲ 1 ದಿನದಲ್ಲೇ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ದಾರೆ. ಈಗ ಹಾಜರಾಗುತ್ತಾ ಇಲ್ಲ ಅನ್ನೋ ಕಾರಣ ನೀಡಿ ವಾರೆಂಟ್ ಜಾರಿ ಮಾಡುವಂತೆ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ದೆಹಲಿಯಲ್ಲಿದ್ದ ಕಾರಣ ಜೂನ್ 17ನೇ ತಾರೀಕು ಹಾಜರಾಗ್ತೀವಿ ಅಂತ ಬಿಎಸ್ವೈ ಉತ್ತರ ಕೊಟ್ಟಿದ್ದಾರೆ. ವಕೀಲರ ಮೂಲಕ ಅವರು ಮನವಿ ಮಾಡಿದ್ರು. ಆದ್ರೆ ಇದರ ಮಧ್ಯೆ ವಿಚಾರಣೆಗೆ ಗೈರು ಅಂತ ಎನ್ಬಿಡಬ್ಲ್ಯೂ ಹೊರಡಿಸುವಂತೆ ಮನವಿ ಮಾಡಿದ್ದಾರೆ. ಮಾರ್ಚ್ 28ಕ್ಕೆ ನೋಟಿಸ್ ಜಾರಿ ಮಾಡಿತ್ತು ಸಿಐಡಿ ಅಧಿಕಾರಿಗಳ ತಂಡ. ಏಪ್ರಿಲ್ 12ನೇ ತಾರೀಕು ತನಿಖಾಧಿಕಾರಿಯ ಮುಂದೆ ಹಾಜರಾಗಿದ್ರು ಬಿಎಸ್ವೈ. ಏಪ್ರಿಲ್ 5ರಂದು ವಿಚಾರಣೆಗೆ ಬರ್ತೀನಿ ಅಂತ ಬಿಎಸ್ವೈ ಹೇಳಿದ್ರು. ಆದ್ರೆ ಬೇಡ ಅಂತ ಸಿಐಡಿ ಅವರೇ ಹೇಳಿದ್ರು. ಈಗ ಇದ್ದಕ್ಕಿದ್ದಂತೆ ವಿಚಾರಣೆಗೆ ಕರೆಯಲಾಗಿದೆ ಸಿಐಡಿ ಅಧಿಕಾರಿಗಳಿಂದ. ಸುಳ್ಳು ಕೇಸ್ ಎಂಬ ಅಭಿಪ್ರಾಯಕ್ಕೆ ಬಂದಿದ್ದ ಪೊಲೀಸ್ ಅಧಿಕಾರಿಗಳು 3 ತಿಂಗಳ ಹಿಂದೆಯೇ ದೂರನ್ನ ದಾಖಲಾಗಿದ್ರು. ಸುಮ್ಮನಿತ್ತು ಕಾಕಿ. ಆದ್ರೆ ಈಗ ದಿಢೀರಂತ ದೂರು ದಾಖಲಾಗಿ 3 ತಿಂಗಳಾಗಿದೆ. ಇಷ್ಟು ದಿನ ಸುಮ್ಮನೆ ಇದ್ದು ದಿಢೀರಂತ ಈಗ ಬಂಧನಕ್ಕೆ ಸಿದ್ಧತೆ ಮಾಡ್ತಾ ಇರೋದು ಯಾಕೆ? ಯಡಿಯೂರಪ್ಪಕ್ಕೆ ಸಂಕಷ್ಟ ತರುತ್ತಾ ಹಾಗಾದ್ರೆ ಈ ಪ್ರಕರಣ? ಹುರುಳಿಲ್ಲ ಎನ್ನಲಾಗಿದ್ದ ಕೇಸ್ಗೆ ದಿಢೀರಂತ ಈಗ ಮರುಜೀವ ಬಂದಿದೆ. ಈ ಕೇಸ್ಗೆ ಹುರುಳೇ ಇಲ್ಲ ಅಂತ ಹೇಳಲಾಗಿತ್ತು. ಆದ್ರೆ ಈಗ ದಿಢೀರಂತ ಮರುಜೀವ ಬಂದಿದೆ. ಮಾಜಿ ಸಿಎಂ ಯಡಿಯೂರಪ್ಪ ಬಂಧನಕ್ಕೆ ಸಿದ್ಧತೆ. ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈ ಬಂಧನಕ್ಕೆ ತಯಾರಿ ಆಗ್ತಾ ಇದೆಯಾ? ಹಾಗಾದ್ರೆ ಯಡಿಯೂರಪ್ಪ ಆಪ್ತರಾದ ರುದ್ರೇಶ್ ಮತ್ತು ಮರಿಸ್ವಾಮಿಯನ್ನ ವಿಚಾರಣೆ ಮಾಡಲಾಗಿದೆ. ನಿನ್ನೆ ಸಿಐಡಿ ಅಧಿಕಾರಿಗಳಿಂದ ಯಡಿಯೂರಪ್ಪ ಆಪ್ತರ ವಿಚಾರಣೆ ಆಗಿದೆ. ಯಡಿಯೂರಪ್ಪರಿಗೂ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ನಿನ್ನೆ ಯಡಿಯೂರಪ್ಪ ಆಪ್ತರಾದ ರುದ್ರೇಶ್ ಹಾಗೆ ಮರಿಸ್ವಾಮಿ ಇವರಿಬ್ಬರನ್ನ ಸಹ ಸಿಐಡಿ ಕರೆದು ವಿಚಾರಣೆ ಮಾಡಿದೆ. ಯಡಿಯೂರಪ್ಪ ಅವರು ಸಹ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಸಿಐಡಿ ಅಧಿಕಾರಿಗಳಿಂದ ಯಡಿಯೂರಪ್ಪ ಆಪ್ತರ ವಿಚಾರಣೆ ನಡೆದಿದೆ. ರುದ್ರೇಶ್ ಹಾಗೆ ಮರಿಸ್ವಾಮಿ ಅವರನ್ನ ವಿಚಾರಣೆ ನಡೆಸಲಾಗಿದೆ. 3 ತಿಂಗಳ ಹಿಂದೆ ದಾಖಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ವಿಚಾರಣೆ ನಡೆಸಲಾಗಿದೆ. ಎಸ್, ಬಿಎಸ್ವೈ ಆಪ್ತ ರುದ್ರೇಶ್ ಈಗ ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ. ಈಗಾಗಲೇ ರುದ್ರೇಶ್ ಮತ್ತು ಮರಿಸ್ವಾಮಿ ಇಬ್ಬರನ್ನೂ ಕೂಡ ಅಧಿಕಾರಿಗಳು ಕರೆದು ವಿಚಾರಣೆ ನಡೆಸಿದ್ದಾರೆ. ರುದ್ರೇಶ್ ಅವರೇ, 3 ತಿಂಗಳಿಂದ ಪ್ರಕರಣ ತಣ್ಣಗಿತ್ತು. ಈಗ ಏಕಾಏಕಿ ಲೈಮ್ ಲೈಟ್ ಪಡ್ಕೊಳ್ತಾ ಇದೆ. ಏಕಾಏಕಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ನೀವು ಕೂಡ ನಿನ್ನೆ ಹೋಗಿದ್ರಿ, ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಬಂದಿದ್ದೀರಿ. ಏನಾಯ್ತು ನಿನ್ನೆ? ನಮಗೆ ನಿನ್ನೆ ಎಲ್ಲ ಮೊನ್ನೆ ನಮಗೆ ನೋಟಿಸ್ ಕೊಟ್ಟರು 10ವರೆಗೆ ಬರುವಂತೆ. ನಾವು ನಿನ್ನೆ ಹೋಗಿ ವಿಚಾರಣೆಗೆ ಹಾಜರಾಗಿ ಇವತ್ತು ನಿನ್ನೆ ಸಂಜೆ 5 ಗಂಟೆವರೆಗೂ ವಿಚಾರಣೆ ಇತ್ತು. ಹಾಗಾಗಿ ಬಂದ್ವಿ. ವಿಚಾರಣೆಯಲ್ಲಿ ಏನು ಅವರು ಕೇಸಲ್ಲಿ ಏನೇನು ಕೇಳಿದ್ರು ಅದನ್ನೆಲ್ಲ ನಾವು ಮಾಹಿತಿ ಕೊಟ್ವಿ. ಜೊತೆಗೆ ಈಗಾಗಲೇ ಮೊದಲನೇ ಒಂದು ಬಾರಿ ಎಲ್ಲ ನಮ್ಮನ್ನ ವಿಚಾರಿಸಿದ್ರು. ವಿಚಾರಣೆ ತಗೊಂಡು ನಮ್ಮ ಹೇಳಿಕೆ ತಗೊಂಡು ಯಾವಾಗದು? ಹಾಗಾಗಿ ಅದು ಈಗಾಗಲೇ ಕಳೆದ 2-3 ತಿಂಗಳು ಹಿಂದೆನೆ ಅದು ಅವಾಗೆ ಆಗಿತ್ತು. ಮತ್ತೆ ಈಗ ನಿನ್ನೆ ಏಕಾಏಕಿ ಕರೆದಿದ್ದಾರೆ. 1 ದಿನ ನೋಟಿಸ್ ಕೊಟ್ಟು ಕರೆದಿ ನಿನ್ನೆ ವಿಚಾರಣೆ ಮಾಡಿದ್ದಾರೆ. ಏನ್ ಪ್ರಶ್ನೆಗಳನ್ನ ಕೇಳಿದ್ರು ರುದ್ರೇಶ್ ಅವರೇ? ಈ ಹಿಂದೆ ಮೊದಲನೇ ಸಲ ನೀವು ಅಟೆಂಡ್ ಮಾಡಿದ್ರಿ, ಅವಾಗ ಏನ್ ಪ್ರಶ್ನೆಗಳನ್ನ ಕೇಳಿದ್ರು? ಈಗೇನ್ ಪ್ರಶ್ನೆಗಳನ್ನ ಕೇಳಿದ್ರು? ಈ ಮೊದಲನೇ ಸಲ ನಮ್ಗೆ ಏನ್ ಪ್ರಶ್ನೆಗಳು ಕೇಳಿದ್ರು ಅದೇ ಪ್ರಶ್ನೆನೆ ನಿನ್ನೆ ಕೇಳಿದ್ದಾರೆ. ಓಕೆ, ತಿರ್ಗ ಅದೇ ತರನೇ ನಾವು ಏನಿದೆಯೋ ಅದೇ ಹೇಳ್ಬೇಕಲ್ವಾ, ಏನ್ ನಡೆದಿತ್ತೋ ಅದೇ ಹೇಳ್ಬೇಕಲ್ವಾ. ಹಾಗಾಗಿ ಏನ್ ನಡೆದಿತ್ತೋ ಅದನ್ನೇ ಹೇಳಿದ್ವಿ.
ಮೂರು ತಿಂಗಳ ಹಿಂದೆ ದಾಖಲಾಗಿದ್ದ ಪ್ರಕರಣ ಆಗ ತಣ್ಣಗಿತ್ತು. ಈಗ ಏಕಾಏಕಿ ಪ್ರಕರಣ ಚುರುಕು ಪಡ್ಕೊಂಡಿದೆ, ಬಿಸಿ ಪಡ್ಕೊಂಡಿದೆ. ಒಂದು ದಿನ ನೋಟಿಸ್ ಕೊಟ್ಟರು, ನಾ ಬರೋದಕ್ಕಾಗೋದಿಲ್ಲ, 17ನೇ ತಾರೀಕು ಬರ್ತೀನಿ ಅಂತ ಯಡಿಯೂರಪ್ಪ ಅವರು ಕೂಡ ವಕೀಲರ ಮೂಲಕ ಈಗಾಗಲೇ ತಿಳಿಸಿದ್ದಾರೆ. ಆದರೆ ಏಕಾಏಕಿ ಇವಾಗ ನ್ಯಾಯಾಲಯಕ್ಕೆ ವಾರೆಂಟ್ ಜಾರಿ ಮಾಡಿ ಅಂತ ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ ಅಂತ ಅನಿಸ್ತಿದೆ ನಿಮ್ಮ ಪ್ರಕಾರ? ಮೇಡಮ್, ಇದು ಹಿಂದೆ ಷಡ್ಯಂತ್ರ ಇತ್ತು. ಅದು ಅಧಿಕಾರಿಗಳಿಗೂ ಗೊತ್ತು, ಮತ್ತೆ ಏನು ವಿಚಾರಣೆ ನಡೆಸ್ತಾ ಇರತಕ್ಕಂತ ಎಲ್ಲ ಅಧಿಕಾರಿಗಳಿಗೂ ಮಾಹಿತಿ ಇದೆ. ಅದು ಇದ್ರಲ್ಲಿ ಉರುಳಿಲ್ಲ ಅನ್ನೋದು ಗೊತ್ತಿದೆ. ಮತ್ತೆ ಆ ಅಮ್ಮ ತಾನಾಗೆ ಬಂದು ನಾನು ಯಡಿಯೂರಪ್ಪಾಜಿ ಹತ್ರ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಅವರು ಕ್ಷಮೆ ಕೇಳಿ ನಮಸ್ಕಾರ ಮಾಡ್ಕೊಂಡು ಹೋಗಿದ್ದು ಅಂತ ದಿನಾನು ಇದೆ. ಅದನ್ನೆಲ್ಲ ನಾವು ವಿವರವಾಗಿ ಹೇಳಿದೀವಿ. ಜೊತೆಗೆ ಅವರ ಒಂದು ಕೆಲವರು ವಿಚಾರ ಅವ್ರ ಹಿಂದೆ ನಿಂತು ಆಟ ಆಡಿಸಿದ್ರು. ಜೊತೆಗೆ ಗೊತ್ತಾಯ್ತು ಅವ್ರಿಗೆ ಇದು ಸುಳ್ಳು, ಇದ್ರಲ್ಲಿ ಉರುಳಿಲ್ಲ ಅನ್ನೋದು ಅಧಿಕಾರಿಗಳಿಗೂ ಗೊತ್ತಿದೆ. ಮತ್ತೆ ನಮ್ಮನ್ನ ಯಾವುದೇ ಬಂಧನ ಆಗ್ಲಿ ಮತ್ತೊಂದು ಮಾಡೋದಕ್ಕೆ ಅದ್ರೊಳಗೆ ಯಾವುದೇ ಒಂದು ಮಾಹಿತಿ ಕೂಡ ಇಲ್ಲ, ಒಂದು ಅಪರಾಧ ಕೂಡ ಇಲ್ಲ. ಅಪರಾಧ ಆಗಿರ್ತಕ್ಕಂಥ ಯಾವುದೇ ಒಂದು ಆರೋಪ ಮಾಡಿ ದೂರು ದಾಖಲಿಸಿದ್ರಲ್ಲ, ಆವತ್ತಿನ ದಿನ ಎಕ್ಸಾಕ್ಟ್ಲಿ ಆಗಿದ್ದೇನು ಮೇಡಮ್? ಅವತ್ತು ಅವ್ರು ಬಂದು ನಮ್ಗೆ ನನ್ನ ಗಂಡನ ಕಡೆಯಿಂದ, ನನ್ನ ಗಂಡನ ಕುಟುಂಬದ ಕಡೆಯಿಂದ ನನಗೆ ನನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ, ಪೋಸ್ಕೋ ಕೇಸ್ ಹಾಕಿದ್ದೀನಿ, ಅದಕ್ಕೆ ಯಾರೂ ಸಹಾಯ ಮಾಡ್ತಾ ಇಲ್ಲ. ನಾನು ಡಿ.ಕೆ. ಶಿವಕುಮಾರ್ ಹತ್ರ ಹೋಗಿದ್ವಿ, ಬೊಮ್ಮಾಯಿ ಸರ್ ಹತ್ರ ಹೋಗಿದ್ವಿ, ನಮ್ಮ ಎಲ್ಲ ಸಮಾಜದ ನಾಯಕರ ಹತ್ರ ಹೋಗಿದ್ವಿ, ನನಗೆ ಯಾರೂ ಸಹಾಯ ಮಾಡಿಲ್ಲ. ದಯಮಾಡಿ ನಾನು ನಿಮ್ಮ ಸಮಾಜದವಳು, ಹಾಗಾಗಿ ನನಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಆದ್ರನ್ನ ದಯಾನಂದ್ ಸರ್ಗೆ, ಕಮಿಷನರ್ ಅವ್ರಿಗೆ ಯಡಿಯೂರಪ್ಪನವರು ಫೋನ್ ಕೂಡ ಮಾಡಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಪ್ರಯತ್ನ ಪಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿಕ್ಕಿಲ್ಲ. ಕಮಿಷನರ್ಗೆ ಫೋನ್ ಮಾಡಿ ಅವರು ಇವ್ರಿಗೆ ನ್ಯಾಯ ದೊರಕಿಸ್ಕೊಡಿ, ಇವ್ರಿಗೆ ಅನ್ಯಾಯ ಆಗಿದೆ ಅಂತಾನು ಕೂಡ ಹೇಳಿದ್ದಾರೆ. ಅದು ನನ್ನ ಮುಂದೆನೆ ನಡೆದಿತ್ತು ದಯಾನಂದ್ ಸರ್. ಹಾಗಾಗಿ ಇದು ಆ ಅಮ್ಮ ಬಂದು ಆ ವಿಚಾರವಾಗಿ ಅಷ್ಟೆಲ್ಲ ಕೇಳ್ಕೊಂಡು ಇದಾದ್ರೂ ಮತ್ತೆ ಅವರು ಇದು ನನಗೆ ನ್ಯಾಯ ಸಿಗ್ತಾ ಇಲ್ಲ, ನನಗೆ ಯಾವುದೇ ರೀತಿ ಕೋಆಪರೇಟ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಆ ಅಮ್ಮಂದ ಒಂದು ಕೋಪ ಇತ್ತು. ಅದ್ರ ಜೊತೆಗೆ ನೀವು ಅವರ ಹಿಂದೆ ಇದ್ದಂತ ಕೆಲವರು ವ್ಯಕ್ತಿಗಳು ಅವ್ರಿಗೆ ಪುಸ್ಲಾಯಿಸಿ ಈ ತರ ಒಂದು ಮಾಡಿ, ನೀವು ಕೇಸ್ ಮಾಡಿ ಅಂತ ಹೇಳಿ ಪುಸ್ಲಾಯಿಸಿ ಯಡಿಯೂರಪ್ಪನವ್ರ ಮೇಲೆ ಇದ್ ಮಾಡಿದ್ದಾರೆ. ಯಾರು ಹಿಂದೆ ಇರೋ ವ್ಯಕ್ತಿ? ಯಾಕೆಂದ್ರೆ ಅವರು ಯಾರು ರುದ್ರೇಶ್ ಅವರೇ? ಈಗ ತನಿಖೆ ಹಂತದಲ್ಲಿ ಇರ್ಬೇಕಾದ್ರೆ ನಾವು ಅವ್ರ ಹೆಸರುಗಳು ಹೇಳಕ್ ಆಗಲ್ಲ ಮೇಡಮ್, ನಾವು ಅದನ್ನ ಹೇಳ್ಬಾರ್ದು. ತನಿಖೆಯಲ್ಲಿ ನಾವು ಇವಾಗ ಏನು ಯಾರ್ಯಾರು ಅವ್ರಿಗೆ ಚಾಟಿಂಗ್ ಮಾಡಿದ್ದಾರೆ, ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ, ಅವರು ಯಡಿಯೂರಪ್ಪನವ್ರನ್ನ ಸಿಪ್ಸಿ ಅಂತ ನೇರವಾಗಿ ಮೆಸೇಜ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಒಂದ್ ಸ್ವಲ್ಪ ಹೇಳಿದೀವಿ, ನಾವು ಕೊಟ್ಟಿದೀವಿ. ಇದು ರಾಜಕಾರಣವಾಗಿ ಬೇಡ ಅನ್ನೋದು ಒಂದು ಉದ್ದೇಶ ಇತ್ತು. ಹಾಗಾಗಿ ಅಯ್ಯಮ್ಮ ಕೂಡ ಇವತ್ತು ಒಂದ್ ದಿವಸ ಪಾಪ ತೀರ್ಕೊಂಡಿರೋದ್ರಿಂದ ಈ ಕೇಸು ಅಲ್ಲಿಗೆ ನಿಂತಿತ್ತು. ಈಗ ಯಾಕೆ ಇದು ಜೀವ ಬಂದಿದೆ ಅನ್ನೋದು ಗೊತ್ತಾಗಿಲ್ಲ ಮೇಡಮ್. ಇದು ಈಗ ಪುಸ್ಲಾಯಿಸಿದ್ದಾರೆ, ಎತ್ತ ಕಟ್ಟಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಹತ್ರ ಸಾಕ್ಷಿಗಳಿವ್ಯಾ? ಇವಾಗ ಹೇಳ್ತಾ ಇದ್ದೀರಾ ಮೆಸೇಜ್ ಮಾಡಿರೋದು, ಕಾಲ್ ಮಾಡಿರೋದು ಅಂತ, ನಿಮ್ಮ ಹತ್ರ ಸಾಕ್ಷಿಗಳಿವ್ಯಾ ಅದ್ರ ಬಗ್ಗೆ? ಈಗೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.